ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧಾರಾವಾಹಿ ಶುರುವಿನಲ್ಲಿ ವಿದ್ಯಾನ ಹತ್ರ ಭದ್ರ ಬರ್ತಾನೆ. ಬಂದು ವಿದ್ಯಾ ನಿಂಗೆ ಏನು ಇಷ್ಟ ಅಂತ ಕೇಳ್ತಾನೆ. ಆಗ ವಿದ್ಯಾ ಇದೇನು ಗೌಡ್ರೆ ಸಡನ್ ಆಗಿ ಬಂದು ಹಿಂಗೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಭದ್ರ ಅದು ನೀ ಬಸ್ರಿ ಅಲ್ವೇ, ಅದಕ್ಕೆ ಬಸ್ರಿಯರಿಗೆ 108 ಬೈಕೆ ಇರ್ತಾವಂತೆ, ನಿಂಗೇನಿದ್ದದು ಅಂತ ಕೇಳ್ತಾನೆ. ಆಗ ವಿದ್ಯೆ ಬೈಕೆ ಪಡೆಯೋಕ್ಕೆ ಏನೂ ಇಲ್ಲ, ಯಾಕೆ ಅಂದರೆ ನನಗೆ ಅಂತ ಹೇಳ್ತಾ ಸುಮ್ಮನೆ ಆಗ್ಬಿಡ್ತಾಳೆ. ಆಗ ಈ ಭದ್ರ ಬೈಕೇನ ತೀರ್ಸಕ್ಕಿಲ್ಲ ಅಂತ ಅನ್ಕೋಬೇಡ, ಅದೇನೇ ಇದ್ರು ಹೇಳು, ನಾನು ತೀರಿಸ್ತೀನಿ ಅಂತ ಹೇಳ್ತಾನೆ. ಆಗ ವಿದ್ಯೆ ಮನಸ್ಸಲ್ಲಿ ಅವಳ ಅವ್ವ ಇವಳು ಬಸ್ರಿ ಅಲ್ಲ ಅನ್ನೋ ವಿಚಾರನ ಹೇಳಿದ್ನ ನೆನಪಿಸ್ಕೊತಾ ಇರ್ತಾಳೆ. ಆಗ ಭದ್ರ ಚಂದಾಗಿ ಯೋಚನೆ ಮಾಡಿ ಹೇಳು, ಅದೇನು ಆಸೆ ಇದ್ರು ಹೇಳು, ನಾನು ಈಡೇರಿಸ್ತೀನಿ ಅಂತ ಹೇಳ್ತಾನೆ. ಆಗ ವಿದ್ಯೆ ಗೌಡ್ರೆ ನಾನು ಏನು ಕೇಳಿದ್ರು ನಡ್ಸ್ಕೊಡ್ತೀರಾ ಅಂತಾಳೆ. ಆಗ ಭದ್ರ ಅದು ಕೇಳು ನೀನು, ಅದು ಆಕಾಶದಲ್ಲಿರಲಿ ಪಾತಾಳದಲ್ಲಿರಲಿ ನಾನು ತಡಿಕೊಂಡು ತಗೊಂಬರ್ತೀನಿ ಅಂತ ಹೇಳ್ತಾನೆ. ನಿಮ್ಮ ಮಾತನ್ನ ನಂಬೋದಾ ಅಂತ ಕೇಳ್ತಾಳೆ ವಿದ್ಯಾ. ಆಗ ಭದ್ರ ನಿಂಗೆ ಮಾತು ಕೊಡ್ತಾ ಇರೋದು ಶಿವರಾಮೇಗೌಡ್ರ ಮಗ ಭದ್ರೇಗೌಡ, ಮಾತನ್ನ ತಪ್ಪಿರೋದು ಇತಿಹಾಸದಲ್ಲೇ ಇಲ್ಲ ಕಣಂತೆ, ಅದು ಏನು ಮಾತು ಹೇಳು ಅಂತ ಹೇಳ್ತಾನೆ. ಆಗ ವಿದ್ಯಾ ಅದು ನೀವು ಅತ್ತೆನ ಮನ್ಸಾರೆ ತಾಯಿ ಅಂತ ಒಪ್ಕೊಂಡು ಅವ್ವ ಅಂತ ಕರಿಬೇಕು ಅಂತ ಹೇಳ್ತಾಳೆ. ಅವ್ರು ಬಯಸ್ತಾ ಇರೋ ಮಗನ ಪ್ರೀತಿನ ಅವ್ರಿಗೆ ಕೊಟ್ಟಿರಾ ಅಂತ ಕೇಳ್ತಾಳೆ. ಆಗ ಭದ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ವಿದ್ಯಾ ಗೌಡ್ರೆ ಅಂತ ಅವನ್ನ ತಡೆದು, ಯಾಕೆ ಗೌಡ್ರೆ ಆಕಾಶ ಪಾತಾಳ ಅದು ತಂದು ಕೊಡ್ತೀನಿ ಅಂತ ಹೇಳ್ದವ್ರು ಹಿಂಗೆ ಹೊಂಟೋಗ್ತಾ ಇದ್ದೀರಾ ಅಂತಾಳೆ. ಆಗ ಭದ್ರ ಇದು ತಂದು ಕೊಡೋ ಅಂಥದ್ದಲ್ಲ ಅಂತಾನೆ. ವಿದ್ಯಾ ಅದು ನಂಗೆ ಬೇಕಾಗಿರೋದು ಇದೆಯಾ ಅಂತಾಳೆ. ಅಂತ ತಿಳ್ಕೊಳ್ಳಿ ಗೌಡ್ರೆ, ಅದು ತಾಯಿ ಪ್ರೀತಿ ಕಳ್ಕೊಂಡಿರೋ ಮಕ್ಕಳಿಗೆ ತಾಯಿ ಪ್ರೀತಿನ ಕೊಡ್ತೀನಿ ಅಂತ ಬಂದ ಹೆಂಗಸರು ತಾಯಿ ಆಗಿದ್ದಾರೆ ಹೊರತು ತಾಯಿ ಯಾವತ್ತೂ ಆಗೇ ಇಲ್ಲ. ಆ ಮಕ್ಕಳಿಗೆ ನಿಜವಾದ ಪ್ರೀತಿನೂ ಸಿಕ್ಕಿಲ್ಲ. ಆದ್ರೆ ಅತ್ತೆ ಯಾವತ್ತೂ ನಿಮ್ಮನ್ನ ಮಲ್ತಾಯಿ ಮಗ ಅಂತ ಅನ್ಕೊಂಡೇ ಇಲ್ಲ. ನೋಡಿ ಗೌಡ್ರೆ, ಮೊದಲನೇ ಹೆಂಡತಿ ಸತ್ ಮೇಲೆ ಮಗುಗೆ ಎರಡನೇ ತಾಯಿ ಪ್ರೀತಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಮದುವೆ ಆಗಿ ಬಂದ್ಮೇಲೂ ಕೂಡ ಮಕ್ಕಳಿಗೆ 4 ದಿನಾನು ತಾಯಿ ಪ್ರೀತಿ ಸಿಗೋದಿಲ್ಲ. ಅಂಥದ್ರಲ್ಲಿ ನೀವು ಅವ್ರಿಗೆ ಒಂದಿನಾನು ಮುಖ ಕೊಟ್ಟು ಮಾತಾಡದೆ ಹೋದ್ರೂ ಅವ್ರಿಗೆ ನಿಮ್ಮ ಮೇಲೆ ಒಂಚೂರು ಪ್ರೀತಿ ಕಮ್ಮಿ ಆಗಿಲ್ಲ ಗೌಡ್ರೆ ಅಂತಾಳೆ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ನಿಮ್ಗೋಸ್ಕರನೇ ಬಯಸ್ತಾರೆ. ನಿಮ್ಮ ಬಾಯಿಂದ ಒಂದ್ಸಲ ಅವ್ವ ಅಂತ ಕರೆಸ್ಕೊಂಡ್ಬಿಟ್ರೆ ಸಾಕು, ಅವ್ರ ಹೆಣ್ತನಕ್ಕೆ ಬೆಲೆ ಸಿಗುತ್ತಾ ಅಂತ ಹಂಬಲಿಸ್ತಾ ಇದ್ದಾರೆ. ಇದು ಬರೀ ನಂಗೊಬ್ಬಳಿಗೆ ಇರೋ ಬೈಕೆ ಅಲ್ಲ, ಮಾವಯ್ಯಂಗೂ ಇದೇ ಚಿಂತೆ ಅಂತ ಹೇಳ್ತಾಳೆ. ಗೌಡ್ರೆ, ಮಾವಯ್ಯ ನಿಮ್ಮ ಹತ್ರ ಹೇಳ್ಕೊಳಕಾಗ್ದೆ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾವ್ರೆ. ತಾಯಿ ಪ್ರೀತಿ ಅನ್ನೋದು ಎಲ್ರಿಗೂ ಸಿಗಕ್ಕಿಲ್ಲ, ಅದರಲ್ಲೂ ನಿಷ್ಕಲ್ಮಶವಾದ ಪ್ರೀತಿ ಸಿಗೋದು ಶಾನೆ ಕಠಿಣ. ನಿಮಗೆ ಸಿಕ್ಕದೆ ಅದನ್ನ ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ನೀವು ಅವ್ರಿಗೆ ಒಂಚೂರು ಪ್ರೀತಿ ಕೊಟ್ಟು ನೋಡಿ, ಅವ್ರು ನಿಮ್ಗೆ 100ರಷ್ಟು ಪ್ರೀತಿ ಕೊಡ್ತಾರೆ. ಅವ್ರು ಒಳ್ಳೆ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ. ಅವ್ರನ್ನ ಅವ್ವ ಅಂತ ಒಪ್ಕೊಂಡು ನೋಡಿ, ಮಾವಯ್ಯ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡಿ, ಯಾವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಭದ್ರ ಅಲ್ಲಿಂದ ಹೊರಟ್ಬಿಡ್ತಾನೆ. ಇದನ್ನೆಲ್ಲ ಅಜ್ಜಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಭದ್ರ ಹೋದ್ಮೇಲೆ ಅಜ್ಜಿ ವಿದ್ಯಾನ ಹತ್ರ ಬಂದು, ಬರೀ ಮಕ್ಕಳನ್ನ ಹೆತ್ತು ಬಿಟ್ರೆ ತಾಯಿ ಆಗಕ್ಕಿಲ್ಲ, ಅದಕ್ಕೆ ತಾಯಿ ಮನಸ್ಸು ಬೇಕು ಅಂತ ಕೇಳಿದ್ದೆ. ಆದ್ರೆ ಇವತ್ತದನ್ನ ನಾ ಕಣ್ಣಾರೆ ಕಂಡ್ಬಿಟ್ಟೆ ಕಣೆ. ಅವ್ವ ಮಗನ್ನ ದೂರ ಮಾಡೋ ಸೊಸೆಂದ್ರಿರೋ ಈ ಕಾಲದಲ್ಲಿ ಅವ್ವ ಮಗನ್ನ ಒಂದ್ ಮಾಡೋದೇ ನನ್ನ ಬಯಕೆ ಅಂತ ಹೇಳ್ಬಿಟ್ಟೆ ನೋಡು, ಆಗ್ಲೇ ನೀನು ನಿಜವಾದ ತಾಯಿ ಆಗ್ಬಿಟ್ಟೆ. ಇವತ್ತು ನಿನ್ ಬಗ್ಗೆ ಶಾನೆ ಹೆಮ್ಮೆ ಅನಿಸ್ತಾ ಇದೆ ಕಣೆ ಅಂತಾರೆ. ನಿಜ ಹೇಳ್ಬೇಕು ಅಂದ್ರೆ ನಾ ಇಡೀ ಜೀವಮಾನದಲ್ಲಿ ಕೇಳಿದ ಬಸ್ರಿ ಬೈಕೆ ಅಂದ್ರೆ ಇದೇ ಕಣೆ. ಇಂಥ ಬೈಕೆನ ಮುಂದೆ ಕೇಳೂ ಇಲ್ಲ, ಮುಂದೆ ಕೇಳೋದೂ ಇಲ್ಲ. ವಯಸ್ಸಲ್ಲಿ ಚಿಕ್ಕವಳಿದ್ರು ಇವತ್ತು ನೀನ್ ದೊಡ್ಡೋಳು ಅನ್ಸ್ಕೊಂಡ್ಬಿಟ್ಟೆ ಕಣೆ ಅಂತ ಹೇಳಿ ಖುಷಿಯಿಂದ ವಿದ್ಯಾನ ತಪ್ಕೋತಾರೆ ಅಜ್ಜಿ. ಈ ಕಡೆ ಮೋಹನ ಅವ್ರ ಅಕ್ಕನ ಫೋಟೋಕ್ಕೆ ದೀಪ ಹಚ್ತಾ ಇರ್ತಾಳೆ. ದೀಪ ಫೋಟೋದ ಮುಂದೆ. ಆಗ ಭದ್ರ ಅಲ್ಲಿಗೆ ಬರ್ತಾನೆ. 1 ನಿಮಿಷ ಅಂತ ಕರೀತಾನೆ. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ಮೋಹನ ಅಕ್ಕನ ಫೋಟೋಕ್ಕೆ ದೀಪ ಹಚ್ಬಾರ್ದಾಗಿತ್ತು ಅಂತ ತಾನೇ, ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ದೀಪನ ತೆಗಿಯೋಕೆ ಹೋಗ್ತಾ ಇರ್ತಾಳೆ. ಆಗ ಭದ್ರ ಅದಲ್ಲ, ನಾನು ಅದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ ಅಂತಾನೆ. ಆಗ ಮೋಹನ ಮತ್ತೆ ನಂಗೆ ಗೊತ್ತಿಲ್ಲದೆ ಏನಾದರೂ ನನ್ನಿಂದ ತಪ್ಪಾಗಿದೆ ಏನಪ್ಪಾ ಅಂತ ಕೇಳ್ತಾರೆ. ಆಗ ಭದ್ರ ತಪ್ಪಾಗಿರೋದು ನಿಮ್ಮಿಂದ ಅಲ್ಲ, ನನ್ನಿಂದ, ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳಕ್ ಬಂದೀವ್ನಿ ಅಂತಾನೆ. ಆಗ ಮೋಹನ ಯಾಕಪ್ಪ ಏನೇನೋ ಮಾತಾಡ್ತಿದ್ದಿ, ಕ್ಷಮಿಸುವಂತ ತಪ್ಪು ನೀನೇನ್ ಮಾಡಿದೀಯಾ ಅಂತ ಕೇಳ್ತಾರೆ. ಭದ್ರ ಇಷ್ಟು ವರ್ಷ ನನ್ನ ತಾಯಿ ಪ್ರೀತಿನ ನೀವೇ ಕಿತ್ಕೊಂಡ್ಬಿಟ್ರಿ ಅಂತ ನಿಮ್ಮನ್ನ ಶಾನೆ ದ್ವೇಷ ಮಾಡ್ತಾ ಇದ್ದೆ. ನಾ ಕಳ್ಕೊಂಡಿರೋ ತಾಯಿ ಪ್ರೀತಿನ ಕೊಡಕ್ ಬಂದಿರೋರು ನೀವೇ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಷ್ಟು ವರ್ಷ ನಿಮಗೆ ನೋವು ಕೊಟ್ಟು ಸಂಕಟ ಪಡೋಂಗ್ ಮಾಡಿದ್ನಲ್ಲ, ಅದಕ್ಕೆ ನೀವು ನನ್ನ ಕ್ಷಮಿಸ್ಬೇಕು ಅಂತ ಮೋಹನನ್ ಕಾಲಿಗೆ ಬೀಳ್ತಾನೆ ಭದ್ರೇಗೌಡ. ಆಗ ಮೋಹನ, ಎದ್ದೇಳಪ್ಪ ನೀನು, ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವಂಗೆ ಅದು ತಪ್ಪು ಅನ್ಸಕ್ಕಿಲ್ಲ ಕಣಪ್ಪ ಅಂತಾಳೆ. ಆಗ ಭದ್ರ ನಿಮ್ಗೆ ನನ್ನ ಮ್ಯಾಕೆ ಒಂದು ಕಿಂಚಿತ್ತು ಕೋಪನೇ ಇಲ್ವೇ ಅಂತ ಕೇಳ್ತಾನೆ. ಆಗ ಮೋಹನ, ಭದ್ರ ಅವ್ವ ಮಕ್ಕಳ ಮೇಲೆ ಎಲ್ಲಾದ್ರೂ ಕೋಪ ಮಾಡ್ಕೊಳ್ಳೋದು ನೀನ್ ನೋಡಿದೀಯಾ ಅಂತಾಳೆ. ಆಗ ಭದ್ರ ಇಂಥ ನಿಷ್ಕಲ್ಮಶವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದೆ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಂಗೆ ಹತ್ರ ಆಗ್ಬೇಕು ಅಂತ ಎಷ್ಟೇ ಪ್ರೀತಿ ತೋರಿದ್ರು ದೂರ ಹೋದವ್ನು ನಾನು ಕಳ್ಕೊಂಡಿದ್ದೇನು ಅಂತ ಈಗ ಗೊತ್ತಾಗ್ತದೆ ಅವ್ವ ಅಂತ ಹೇಳ್ತಾನೆ. ನಂಗೆ ಅವನ ಅವ್ವ ಅಂದಿರೋದನ್ನ ಕೇಳಿ ತುಂಬಾ ಖುಷಿಯಾಗಿ ಕಣ್ಣೀರು ಬರ್ತಾ ಇರುತ್ತೆ. ಆಗ ಏನ್ ನಂದೆ, ಇನ್ನೊಂದ್ಕಿತ ಹೇಳು ಭದ್ರ ಅಂತಾಳೆ. ಭದ್ರ ಇನ್ನೊಂದ್ಕಿತ ಅವ್ವ ಅವ್ವ ಅಂತ ಕೂಗ್ತಾನೆ. ಆಗ ಮೋಹನ, ಭದ್ರ ನನ್ ಕನಸು ಕಾಣ್ತಾ ಇಲ್ಲ ಅಲ್ವಾ ಅಂತಾಳೆ. ಆಗ ಭದ್ರ, ಇಲ್ಲ ಕಣವ, ನೀ ಇಷ್ಟು ವರ್ಷದಿಂದ ಯಾವ ಪದ ಕೇಳ್ಬೇಕು ಅಂತ ಕನಸು ಕಾಣ್ತಿದ್ದೋ ಅದು ಇವತ್ತು ನಿಜ ಆಗಿದೆ ಅಂತಾನೆ. ಆಗ ಮೋಹನ, ನೀನ್ ನನ್ನ ಅವ್ವ ಅಂತ ಕರೆದ್ಬಿಟ್ಟೆ ಅಲ್ಲ,
ಈಗಲೇ ನನ್ನ ಪ್ರಾಣ ಹೋದ್ರೂ ಸಂತೋಷವಾಗಿ ಸತ್ತೋಗ್ತೀನಿ ಅಂತಾಳೆ. ಆಗ ಭದ್ರ ಅವ್ವ ಇತ್ತು ಅಣ್ಣವ್ವ, ಹುಟ್ಟಿದಾಗ್ಲೇ ತಾಯಿ ಪ್ರೀತಿ ಕಳ್ಕೊಂಡೆ. ಇಷ್ಟು ವರ್ಷ ನೀನೇನು ಅಂತ ಅರ್ಥ ಮಾಡ್ಕೊಳ್ದೆ ನಿನ್ನ ಪ್ರೀತಿ ಕಳ್ಕೊಂಡಿವ್ನಿ. ಈಗ ನಿನ್ನ ಪ್ರೀತಿ ಬಯಸಿ ಬಂದಿದ್ದೀನಿ, ನೀನು ಬಿಟ್ಟೋದ್ರೆ ಹೆಂಗವ್ವ ಅಂತಾನೆ. ಆಗ ಮೌನ ತಪ್ಕೊಂಡು ಅಳ್ತಾ ಇರ್ತಾಳೆ ಭದ್ರಣ್ಣ. ಆಗ ಇಲ್ಲ ಕಣಪ್ಪ, ನಾನು ನಿನ್ನ ಬಿಟ್ಟು ಎಲ್ಗೂ ಹೋಗಕ್ಕಿಲ್ಲ. ನೀನ್ ನನ್ನ ಅವ್ವ ಅಂತ ಕರೆದಿಲ್ಲ, ಈ ಸಂತೋಷಕ್ಕೆ ನಂಗೆ ಸ್ವರ್ಗನೇ ಸಿಕ್ಕಂಗಾಯ್ತು. ಇವತ್ತಾದ್ರೂ ನಿನ್ಗೆ ಅವ್ವನ ಪ್ರೀತಿ ಕಾಣಿಸ್ತಲ್ಲ, ಅಷ್ಟು ಸಾಕು ಕಣಪ್ಪ ನಂಗೆ ಅಂತಾಳೆ. ಭದ್ರ ಬಸ್ರಿ ಬೈಕೆ ಅನ್ನೋ ನೆಪದಲ್ಲಿ ನೀ ನಮಗೋಸ್ಕರ ಏನೇನ್ ತ್ಯಾಗ ಮಾಡಿದ್ದೀಯ, ನಿನ್ ಪ್ರೀತಿ ಅಂತದ್ದು ಅಂತ ನಂಗೆ ವಿದ್ಯೆ ಅರ್ಥ ಮಾಡಿಸಿದ್ಲು ಕಣವ್ವ. ಇಷ್ಟು ವರ್ಷದಿಂದ ಆವರಿಸ್ಕೊಂಡಿದ್ದ ಕೋಪ ಅಣ್ಣ ಪೊರೆನ ಹೋಗಿಸಿ ತಾಯಿ ಪ್ರೀತಿ ಮನಸ್ಸಿಗೆ ಮುಟ್ಟೋಂಗ್ ಮಾಡಿದ್ದು ವಿದ್ಯಾ ಕಣವ್ವ. ಇಷ್ಟು ವರ್ಷ ನಮ್ಗೆ ನಮ್ಮ ಮನೆಗೆ ಮಾಡಿರೋಂಥ ತ್ಯಾಗನ ವಿದ್ಯಾ ಅರ್ಥ ಮಾಡಿಸ್ಬಿಟ್ಲು ಅಂತಾನೆ. ಮೋಹನ ಒಂದ್ ಹೆಣ್ಣು ತನಗೆ ತನ್ನ ಮನೆಯವ್ರಿಗೆ ತನ್ನ ಮಕ್ಕಳಿಗೋಸ್ಕರ ಮಾಡಿರೋ ತ್ಯಾಗ ಅನ್ನಲ್ಲಪ್ಪ, ಇದು ಅವಳ ಕರ್ತವ್ಯ ಆಗಿರುತ್ತೆ. ಇಷ್ಟು ವರ್ಷ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇಯ ಅಂತಾಳೆ. ಆಗ ಭದ್ರ ಹಂಗೆ ಆ ತಾಯಿಗೂ ಪ್ರೀತಿ ಕೊಡೋದು ನಮ್ಮ ಕರ್ತವ್ಯ ಅಲ್ವೇನವ್ವ ಅಂತಾನೆ. ಆಗ ಮೋಹನ ಅಳ್ತಾ ಭದ್ರನ ಅವ್ವನ ಫೋಟೋ ಕಡೆ ತಿರುಗಿ, ನೋಡಕ್ಕ ನನ್ನ ಮಗ ನನ್ನ ಅವ್ವ ಅಂತ ಕರಿತಾ ಇದ್ದಾನೆ, ನನ್ನ ಅವ್ವ ಅಂತ ಒಪ್ಕೊಂಡ್ಬಿಟ್ಟೆ, ನಂಗೆ ಶಾಣೆ ಸಂತೋಷ ಆಗ್ತಾ ಇದೆ ಅಳ್ತಾ ಇರ್ತಾಳೆ. ಆಗ ಭದ್ರ ಅವ್ವ ಅಳ್ಬೇಡ ಕಣವ್ವ, ಇಷ್ಟು ವರ್ಷದಿಂದ ಕೊಡೋಕಾಗದೇ ಇರೋ ಪ್ರೀತಿನ ಇನ್ಮೇಲೆ ಕೊಡ್ತೀನಿ. ಆಗ ಮೋಹನ ನಂಗೆ ಅಷ್ಟು ಸಾಕು ಭದ್ರ ಅಂತಾಳೆ. ಆಗ ಭದ್ರ ಮೋಹನ ತಂದು ಕೊಟ್ಟಿರೋ ದೇವ್ರಿಗೆ ಹೋಗಿ ತಗೊಂಬಂದಿರೋ ದಾರನ ತೆಗೆದು ತೋರಿಸ್ತಾನೆ. ಈ ದಾರನ ನೀನೇ ಕಟ್ಬೇಕು ಕಣವ್ವ ಅಂತ ಹೇಳ್ತಾನೆ. ಇದನ್ನ ನಾನ್ ಕಟ್ಬೇಕಾ ಅಂತ ಕೇಳ್ತಾಳೆ. ಆಗ ಭದ್ರ ಇದನ್ನ ನಂಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಿಸ್ಕೊಂಡು ತಂದಿರೋದು ನೀನೇ ಅಲ್ವಾ, ಆಮೇಲೆ ನೀನ್ ಕಟ್ಟಿದ್ರೆ ತಾನೇ ಒಳ್ಳೇದಾಗೋದು ಅಂತಾನೆ. ಆಗ ಕಟ್ತೀನಿ ಕಣಪ್ಪ ಅಂತ ಹೇಳಿ ತಗೊಂಡು ಕಟ್ತಾಳೆ ಮೋಹನ. ಭದ್ರ ಮೋಹನನ ಹತ್ರ ಅವ್ವ ಆಶೀರ್ವಾದ ಮಾಡು ಅಂತ ಆಶೀರ್ವಾದ ತಗೋತಾನೆ. ಆಗ ಮೋಹನ ಅವನ್ನ ತಪ್ಕೊಂಡು ಖುಷಿಲಿಂದ ಅಳ್ತಾ ಇರ್ತಾಳೆ. ಈ ಕಡೆ ಶಿವರಾಮೇಗೌಡ ಅವ್ರ ತಮ್ಮ ಎಲ್ಲರೂ ಸೇರ್ಕೊಂಡು ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಭದ್ರ ಅಲ್ಲಿಗೆ ಬರ್ತಾನೆ. ಶಿವರಾಮೇಗೌಡ ಭದ್ರನ ಕೈಯಲ್ಲಿರೋ ದಾರನ ಗಮನಿಸ್ತಾನೆ. ಶಿವರಾಮೇಗೌಡ ಮಗ ಭದ್ರ, ನೀನು ಆ ದಾರ ಕಟ್ಕೊಂಡಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಕಣ್ಲಾ ಅಂತಾನೆ. ಆಗ ಭದ್ರ ಇದು ನಾನ್ ಕಟ್ಕೊಂಡಿರೋದಲ್ಲ ಅಪ್ಪಯ್ಯ ಅಂತಾನೆ. ಆಗ ಶಿವರಾಮೇಗೌಡ ಮತ್ತಿನ್ಯಾರಲ್ಲ ಅಂತಾನೆ. ಆಗ ಭದ್ರ ಅವ್ವನೇ ಕಟ್ಟಿರೋದು ಕಣಪ್ಪ ಅಂತ ಹೇಳ್ತಾನೆ. ಗೋವಿಂದ ಏನ್ ಹೇಳ್ತಾ ಇದೀಯ ಭದ್ರ ಅಂತ ಕೇಳ್ತಾನೆ. ಆಗ ಭದ್ರ ದಿಟ್ವಾಗ್ಲೂ ನಾ ಅವನ ಕೈಲಿಂದಾನೆ ಕಟ್ಟಿಸ್ಕೊಂಬಂದೆ ಇದನ್ನ ಅಂತಾನೆ. ಆಗ ಶಿವರಾಮೇಗೌಡ ಅದೇನ್ ಹೇಳ್ದೆ ಇನ್ನೊಂದ್ಕಿತ ಹೇಳ ಮಗ ಅಂತ ಕೇಳ್ತಾನೆ. ಆಗ ಭದ್ರ ಅದೇ ಅಪ್ಪ, ನಮ್ಮವ್ವ ಮೋಹನ ಅವ್ವನೇ ತನ್ನ ಕೈಯಾರೆ ಕಟ್ಟಿದ್ದು ಅಂತ ಹೇಳ್ತಾನೆ. ನಂಗೆ ನಿಮ್ಮ ಅವ್ವನ್ ಕಳ್ಕೊಂಡಿದ್ಮೇಲೆ ನಿನ್ಗೆ ಅವಳ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಂಗೆ ಅದಕ್ಕೆ ಮುಂಚೆನೆ ಎಲ್ಲ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಮಗ ಅಂತ ಖುಷಿ ಪಡ್ತಾ ಇರ್ತಾನೆ. ಆಗ ಭದ್ರ ಅಪ್ಪಯ್ಯ, ಎಷ್ಟು ದಿನ ಅವನ ಕಾಳಜಿ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಅವ್ರಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ, ಮನಸ್ಸನ್ನ ಎಷ್ಟು ದಿನ ತನಕ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ಅಂತಾನೆ. ಆಗ ಸಾವಿತ್ರಿ ಭದ್ರ ನೀನ್ ಹೇಳ್ತಾ ಇರೋದು ನಂಗೆ ನಂಬೋಕೆ ಆಗ್ತಾ ಇಲ್ಲ ಕಣ್ಲಾ ಅಂತಿರ್ತಾಳೆ. ಆಗ ಮೋಹನ ನಂಬಲೇಬೇಕು ಸಾವಿತ್ರಿ, ನಾನು ಇಷ್ಟು ವರ್ಷ ನಾನು ಯಾವ ಪ್ರೀತಿಗೋಸ್ಕರ ಹಾತೊರಿತಾ ಇದ್ನೋ ನಂಗೆ ಆ ಪ್ರೀತಿ ಸಿಕ್ಬಿಡ್ತು, ಕೈಯಿಂದ ನಾನು ಅವ್ವ ಅಂತ ಹೇಳಿಸ್ಕೋಬೇಕಾಗಿತ್ತು, ಅದು ಇವತ್ತು ನೆರವೇರ್ತು ರೀ ಅಂತ ಹೇಳಿ ಸಂತೋಷ ಪಡ್ತಾ ಇರ್ತಾಳೆ. ಆಗ ಶಿವರಾಮೇಗೌಡ ನಾನು ಹೇಳೋದಕ್ಕಿಂತ ಹೀಗೆ ಅರ್ಥ ಆಗ್ಲಿ ಅಂತ ನಾನು ಸುಮ್ಕಿದ್ಬಿಟ್ಟೆ, ಆದ್ರೆ ನಿನಗೆ ಅರ್ಥ ಆಯ್ತಲ್ಲ ಮಗ, ಅಷ್ಟು ಸಾಕು ಅಂತಾನೆ. ಆಗ ಅಜ್ಜಿ ಪ್ರತಿಯೊಂದಕ್ಕೂ ಕಾಲ ಕೂಡ್ಬೇಕು ಅನ್ನೋದು ಇದಕ್ಕೆಯ ವಿಷಯದಾಗ ನೀನು ಹೇಳ್ಕೊಳಕಾಗ್ದೆ ಬಿಡೋಕಾಗ್ದೆ ಎಷ್ಟು ಸಂಕಟ ಪಡ್ತಾ ಇದ್ದೆ, ನಿನ್ ಬಾಯಿಂದ ಅವ್ವ ಅಂತ ಕರ್ಸ್ಕೋಬೇಕು ಅಂತ ಮೋಹನ ಅದೆಷ್ಟು ದೇವ್ರಿಗೆ ಅರಕೆ ಹೊತ್ತು ಒಳಗೆ ನೋವು ಅನ್ಭವಿಸ್ತಾ ಇದ್ಲು ಅಂತ ನನಗ್ ಗೊತ್ತು ಅಂತಾಳೆ. ಆಗ ಸಾವಿತ್ರಿ ಅಲ್ಲ ಕಣಪ್ಪ ಭದ್ರ, ನಿಂಗೆ ಎಷ್ಟು ವರ್ಷ ಗೊತ್ತಾಗ್ದಿರೋ ಪ್ರೀತಿ ಈಗ ಹೆಂಗ್ ಗೊತ್ತಾಯ್ತು ಅಂತಾಳೆ. ಅದಕ್ಕೆಲ್ಲ ಕಾರಣ ವಿದ್ಯಾ ಅತ್ತೆ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.